ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕರಾವಳಿ ಹುಡುಗಿ. ಏನಪ್ಪ ಇವಳು ಭಾಷೆ ಎಲ್ಲ ಇವಳ್ದು ಬೇರೆ ಥರ ಇದೆಯಲ್ಲ, ಏನು ಇವಳು ಕರಾವಳಿ ಹುಡುಗಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಹೌದೌದು, ಹೌದು, ನಾನು ಕರಾವಳಿ ಹುಡುಗಿನೇ. ಆ್ಯಕ್ಚುಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ನನ್ನ ಮದುವೆ ಆದಮೇಲೆ ನಾನು ಕರಾವಳಿ ಹುಡುಗಿ ಆಗಲೇಬೇಕಲ್ವ, ಹಾಗಾಗಿ ನಾನು ಕರಾವಳಿ ಹುಡುಗಿ ಅಂತ ಹೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮನೆ ಸುತ್ತಮುತ್ತ ಪರಿಸರ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನ ಕೂಡ ಬೆಳೆಸಿದ್ದೀನಿ. ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಗಿಡ ಕೂಡ ಹಾಕಿದ್ದೀನಿ. ಅಂದರೆ ಈ ಜೀರಿಗೆ ಮೆಣಸು ಅಂತಾರಲ್ಲ, ಆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಪೈನಾಪಲ್ ಗಿಡ ನೋಡ್ಬೋದು, ಮತ್ತು ಈ ಶುಂಠಿ ಗಿಡನೂ ನೋಡ್ಬೋದು. ಸುಮಾರು ಸಣ್ಣ ಕೈತೋಟ ಅಂತಲೇ ಹೇಳ್ಬೋದು. ಮತ್ತು ಹೂವಿನ ಗಿಡನೂ ಕೂಡ ಇದೆ. ನಮ್ಮ ಸುತ್ತಮುತ್ತ ಪರಿಸರ, ಹಾಗೆ ಮಧ್ಯದಲ್ಲಿ ಒಂದು ಪುಟ್ಟದಾದ ಮನೆ ಕೂಡ ಇದೆ. ಈ ಪುಟ್ಟ ಪ್ರಪಂಚದಲ್ಲಿ ನಾನು, ನನ್ನ ಫ್ಯಾಮಿಲಿ ಕೂಡ ಇದ್ದೀವಿ. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ತುಂಬ ದಿವಸ ಆಯಿತು ವೀಡಿಯೋಸ್ನು ಅಪ್ಲೋಡ್ ಮಾಡೋದಲ್ಲೇ. ಸೊ ಹಾಗಾಗಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಪೈನಾಪಲ್ ಗಿಡ ಇದೆ ನೋಡಿ. ಹಾಗೆ ಇಲ್ಲಿ ಸಣ್ಣದಾಗಿ ನಾನು ಮೆಂತ್ಯ ಸೊಪ್ಪಿನ ಗಿಡನೂ ಕೂಡ ಹಾಕಿದ್ದೀನಿ. ಅದು ಇವಾಗ ಚಿಗುರು ಹೊಡಿತಾ ಇದೆ. ಹಾಗೆ ಸುಮಾರು ಗಿಡಗಳು ಹಾಕಿದ್ದೀನಿ. ಇವಾಗ ಅದೆಲ್ಲ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬಾ ಖುಷಿ ಆಗುತ್ತೆ. ನನಗೆ ಮೊದಲೆಲ್ಲ ಈ ಗಿಡಗಳು ನೆಡೋದೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ತುಂಬಾ ಗಿಡ ನೆಡಬೇಕು, ಗಿಡ ಬೆಳೆಸಬೇಕು ಅಂತ ತುಂಬಾ ಆಸೆ ಆಗಿದೆ. ಹಾಗಾಗಿ ಈ ಗಿಡಗಳನ್ನ ಹಾಕಿದ್ದೀನಿ. ಹಾಗೆ ನೋಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ನವಿಲು ಕೂಡ ಹೋಗ್ತಾ ಇದೆ. ನಮ್ಮ ಮನೆ ಹತ್ರ ತುಂಬ ನವಿಲುಗಳನ್ನ ನೋಡ್ಬೋದು. ನಮ್ಮ ಕಣ್ಣೆದುರಿಗೆ ತುಂಬ ಓಡಾಡುತ್ತೆ. ನನಗೆ ಮೊದಲೆಲ್ಲ ನಾನು ಮದುವೆಗಿಂತ ಮುಂಚೆ ನವಿಲೆಲ್ಲ ಎದುರುಗಡೆ ನೋಡಲೇ ಇಲ್ಲ. ಇವಾಗಲೇ ನಾನು ನವಿಲನ್ನು ಕೂಡ ನೋಡ್ತಾ ಇರೋದು. ಏನೋ ಒಂಥರ ತುಂಬ ಚೆನ್ನಾಗಿದೆ ಒಂಥರ. ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡನೂ ಕೂಡ ಇದೆ ನೋಡಿ. ಸಣ್ಣದಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ನಮಗೆ ಇಲ್ಲಿ ಫ್ರೆಶ್ ಆಗಿ ಕರ್ಬೇವು ಸೊಪ್ಪು ಮನೆ ಹತ್ರನೇ ಸಿಗುತ್ತೆ. ನಾವು ಅಡುಗೆಗೆಲ್ಲ ಫ್ರೆಶ್ ಆಗಿ ಆವಾಗೆ ಕಿತ್ತಿ ಆವಾಗಲೇ ಅಡುಗೆ ಮಾಡ್ತೀವಿ. ನೋಡಿ ಯಾವ ರೀತಿ ಎಲ್ಲ ಕಡೆನೂ ಚಿಗುರಿಕೊಂಡಿದೆ. ಹಾಗೆ ನಮ್ಮ ಮನೆ ಹತ್ರ ಎಲ್ಲ ಮರಗಳಿಗೆ ಸ್ವಲ್ಪ ಕಾಳು ಮೆಣಸಿನ ಗಿಡನೂ ಕೂಡ ಹಾಕಿದ್ದೀವಿ. ಇವಾಗ ಕಾಳು ಮೆಣಸಿನ ಗಿಡದ ಸೀಸನ್ನು. ಈಗ ಆಲ್ರೆಡಿ ಕಾಳು ಮೆಣಸೆಲ್ಲ ಬಿಟ್ಟು ಆಗಿದೆ. ಇವಾಗ ಅದನ್ನು ಬಿಡಿಸಿ ಕೂಡ ಆಗಿದೆ. ಅದನ್ನು ಇವಾಗ ಒಣಗಿಸೋಕ್ಕೆ ಹಾಕಿದ್ದೀವಿ. ಮತ್ತು ಇವಾಗ ನೋಡಿ, ನಮ್ಮನೆ ಹತ್ರ ಗೋಡಂಬಿ ಮರಗಳು ಇದೆ. ಇವಾಗ ಗೋಡಂಬಿ ಮರದ ಸೀಸನ್ನು. ಈ ಒಂದು 3 ತಿಂಗಳು ನಮ್ಮ ಗೋಡಂಬಿ ಮರದಲ್ಲಿ ಗೋಡಂಬಿ ಬಿಡ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಗೋಡಂಬಿ ಯಾವ ರೀತಿ ಇದೆ ಅಂತಲೂ ತೋರಿಸ್ತೀನಿ. ಹಾಗೆ ನನ್ನ ಮಗ ನೋಡಿ, ನನ್ನ ಬಾಲ ಅಂತಲೇ ಹೇಳ್ಬೋದು. ನಾನು ಎಲ್ಲಿರ್ತೀನೋ ಅವನು ಅಲ್ಲಿರ್ತಾನೆ. ಅವನು ಕೂಡ ಆಟ ಆಡ್ತಾ ಇದ್ದ ಅಂಗಳದಲ್ಲಿ. ನನ್ನ ಮಗ ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ. ತುಂಬ ತುಂಟ ಅಂತ ಹೇಳ್ಬೋದು. ಹಾಗೆ ಇವಾಗ ನನ್ನ ಮನೆ ಒಳಗೆ ಕರ್ಕೊಬಂದಿದ್ದೀನಿ ಅವನ್ನ. ಸ್ವಲ್ಪ ಹೊತ್ತು ಟಿ ವಿ ನೋಡು, ನಾನು ಸ್ವಲ್ಪ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಟಿ ವಿ ಹಾಕಿಕೊಟ್ಟಿದ್ದೀನಿ. ಇವಾಗ ನೋಡಿ, ಅಡುಗೆ ಮನೆ ಒಳಗಡೆ ಬಂದಿದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆನೇ 90% ನನ್ನ ಅಡುಗೆ ಮನೇಲಿ ಎಲ್ಲ ಕೆಲಸ ಮುಗ್ದಿರುತ್ತೆ. ಇವಾಗ ಸ್ವಲ್ಪ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಬೆಳಗ್ಗೆಗೆ ತಿಂಡಿಗೆ ಅಂತ ನೀರು ದೋಸೆ ಮಾಡಿದ್ದೆ. ಸ್ವಲ್ಪ ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅವಾಗವಾಗ ತಿನ್ನಲಿಕ್ಕೆ ಬೇಕಾಗುತ್ತೆ ಅಂತ. ಮತ್ತು ನಾನು ನೀರು ದೋಸೆಗೆ ಹಿಂದಿನ ದಿನ ರಾತ್ರಿ ಸೊಪ್ಪು ಸಾರು ಮಾಡಿದ್ದೆ. ಅದೇ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ನಾನು ನೀರು ದೋಸೆ ಮಾಡಿದ್ದೀನಿ. ತುಂಬಾ ಈಸಿ ರೆಸಿಪಿ ನೀರು ದೋಸೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ಕೂಡ ಇದೆ. ಅದನ್ನು ಬೇಕಾದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡ್ಬೋದು. ಹಾಗೆ ನಾನು ಯಾವಾಗಲೂ ಅಷ್ಟೇ ನನಗೆ ಅಂದರೆ ಅಡುಗೆ ಮನೆ ನಂದು ಫೇವ್ರೆಟ್ ಪ್ಲೇಸು. ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನಾನು ಅಡುಗೆ ಮನೆಯಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡೋದು. ಹಾಗಾಗಿ ನಾನು ಅಡುಗೆ ಮನೇಲಿ ಯಾವುದೇ ರೀತಿ ಗಲೀಜು ಏನು ಇಟ್ಕೊಳ್ಳೋದಿಲ್ಲ. ಆವಾಗಿನ ಕೆಲಸ ಆವಾಗಲೇ ಮಾಡಿಬಿಡ್ತೀನಿ. ಇವಾಗ ನೋಡಿ, ಅದೇ ನಮ್ಮದು ಕೈ ತೋಟ ಇದೆಯಲ್ಲ, ಅಲ್ಲೇ ಸ್ವಲ್ಪ ಹೂವು ಎಲ್ಲ ಬಿಟ್ಟಿರುತ್ತೆ. ಅದನ್ನು ನಾನು ಸಾಯಂಕಾಲ ಹೊತ್ತು ಹೂವನ್ನೆಲ್ಲ ಬಿಡಿಸಿ ಕಟ್ಟಿಟ್ಕೊಂಡಿರ್ತೀನಿ. ಅದೇ ಹೂವನ್ನು ನಾನು ದೇವ್ರಿಗೆ ಹಾಕ್ತೀನಿ. ಇವಾಗ ನಾನು ದೇವ್ರಿಗೆ ದೀಪ ಕೂಡ ಹಚ್ಚೋಣ ಅಂತ ಬಂದಿದ್ದೀನಿ. ಮೊದಲಿಗೆ ನಾನು ನಮ್ಮದು ತೋಟದಲ್ಲೇ ಸಿಕ್ಕಿರುತ್ತಲ್ಲ ಹೂವನ್ನ, ಆ ಹೂವನ್ನೇ ಕಟ್ಟಿ ಹಾಕ್ತೀನಿ. ಆಮೇಲೆ ಹೂವನ್ನೆಲ್ಲ ಹಾಕಿ ದೀಪ ಹಚ್ಬಿಡ್ತೀನಿ.
ಅಂದರೆ ಒಂದು 11:30 ಅಷ್ಟರಲ್ಲಿ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿಬಿಡುತ್ತೆ. ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಬಂದು ನಂದು ಡೈಲಿ ರೊಟ್ಟಿನೇ ಹೀಗೆ ಇರುತ್ತೆ ಅಂತ ಹೇಳ್ಬೋದು. ದೀಪ ಹಚ್ಚಿ ಸ್ವಲ್ಪ ಹೊತ್ತು ಕುತ್ಕೊತೀನಿ, ರೆಸ್ಟ್ ಮಾಡ್ತೀನಿ, ಮಗನ ಜೊತೆ ಟಿ ವಿ ನೋಡ್ಕೊಂಡು ಇರ್ತೀನಿ. ಆಮೇಲೆ ನನ್ನ ಮಗ ಕೂಡ ಅಂಗನವಾಡಿಗೆ ಹೋಗಿದ್ದಾನೆ. ಮಗ ಮತ್ತು ಹಸ್ಬೆಂಡು ಕೂಡ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಆಮೇಲೆ ಮಧ್ಯಾಹ್ನ ಮೇಲೆ ಅದು ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಇರುತ್ತೆ, ಅದೆಲ್ಲ ಮುಗಿಸ್ಕೊತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವ್ರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಒಂಥರ ನಿರಾಳ ಆಗಿರುತ್ತೆ, ಮನಸ್ಸಿಗೆ ನೆಮ್ಮದಿನೂ ಕೂಡ ಇರುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮನೇಲಿ ಇರುತ್ತೆ ಅಂತ ಅಂದ್ಕೊಬೋದು. ಎಲ್ರಿಗೂ ಅಷ್ಟೇ ಅವ್ರವ್ರ ಭಕ್ತಿ ಅವ್ರವ್ರಿಗಿರುತ್ತೆ ಅಲ್ವಾ. ನನಗೂ ನನ್ನದೇ ಆದ ಸ್ವಲ್ಪ ಸಣ್ಣ ಪುಟ್ಟ ಭಕ್ತಿ ಇದೆ ದೇವ್ರ ಮೇಲೆ. ಹಾಗೆ ನಾನಿವಾಗ ಹೊರ್ಗಡೆ ಬಂದಿದ್ದೀನಿ. ನನಗೆ ಸ್ವಲ್ಪ ಕರಿಬೇವು ಸೊಪ್ಪು ಬೇಕಾಗಿತ್ತು. ನಾನು ಮತ್ತು ನನ್ನ ಮಗಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದ್ನಲ್ಲ, ನನ್ನ ಮಗ ನನ್ನ ಬಾಲ ಅಂತ ನನ್ನಿಂದನೇ ಬಂದುಬಿಡ್ತಾನೆ. ಟಿ ವಿ ಹಾಕ್ಕೊಡ್ತೀನಿ ನೋಡು ಅಂದರೂ ಕೂಡ ಅವನು ಒಳಗಡೆ ಅಂತೂ ಇರಲ್ಲ, ಈಚೆಗಡೆ ಬಂದು ಆಟ ಆಡ್ತಾ ಇರ್ತಾನೆ. ನನಗೆ ಮನೆ ಒಳಗಡೆನೇ ಒಂದು ದೊಡ್ಡ ಪ್ರಪಂಚ ಅಂತ ಅಂದ್ಕೊಂಡ್ರೆ ನನ್ನ ಮಕ್ಳಿಬ್ರಿಗೂ ಮನೆ ಹೊರ್ಗಡೆನೇ ಅವ್ರಿಗೆ ಪ್ರಪಂಚ ಆಗಿರುತ್ತೆ. ಮನೆ ಒಳಗಡೆ ಕೂತ್ಕೊಳ್ರು ಅಂದರೆ ಒಂದು 5 ನಿಮಿಷ ಸಹ ಕೂತ್ಕೊಳ್ಳೋದಿಲ್ಲ. ಮನೆ ಹೊರಗಡೆ ಬಿಟ್ಟರೆ ಸಾಕು, ಇಡೀ ಎಲ್ಲೆಲ್ಲಿ ಸಂಧಿ ಸಿಗುತ್ತೆ ಎಲ್ಲ ಸಂಧಿಗೂ ಓಡಿ ಏನೇನು ಸಿಗುತ್ತೆ ಎಲ್ಲ ಎತ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ. ಇವು ಯಾರು ಸುಸ್ಸು? ಅವ್ರಿಗೆ ಆಟ, ನಮಗೆ ಭಯ. ಎಲ್ಲಿ ಏನು ಬರುತ್ತೆ, ಯಾವ ಹುಳ ಕಚ್ಚುತ್ತೆ, ಏನಾದರೂ ಚುಚ್ಕೊಂಡ್ಬಿಡ್ತಾರ, ಏನಾದರೂ ಬೀಳುತ್ತಾ ಅಂತ ನಮಗೂ ಭಯ. ಸೊ ನೋಡಿ, ಇವಾಗ ಕರಿಬೇವು ಸೊಪ್ಪು ಕೂಡ ಇಷ್ಟು ನಾನು ಕಿತ್ಕೊಬಂದಿದ್ದೀನಿ. ನಮ್ಮ ಮನೇಲಿ ನಾಳೆ ಇಂಪಾರ್ಟೆಂಟ್ ಪೂಜೆ ಇದೆ. ಸೊ ಹಾಗಾಗಿ ನನಗೆ ಇವಾಗಲೇ ಕರಿಬೇವು ಸೊಪ್ಪು ಬೇಕಾಗಿತ್ತು. ಅದಕ್ಕೆ ಕರಿಬೇವು ಸೊಪ್ಪನ್ನೆಲ್ಲ ಬೇಗ ಕಿತ್ತಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗೂ ಕಿತ್ತಿಟ್ಕೊಳ್ಳಲ್ಲ, ನನಗೆ ನಾಳೆ ಫಂಕ್ಷನ್ ಇರೋದ್ರಿಂದ ಮೊದಲೇ ಕಿತ್ತಿಟ್ಕೊಬಿಟ್ರೆ ಒಂದು ಕೆಲಸ ಇರಲ್ವಲ್ಲ, ಹಾಗಾಗಿ ಈಗಲೇ ಕಿತ್ತಿಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.